ಉದ್ಯೋಗಗಳ ಒಂದು ಸ್ಯಾಲರಿಯನ್ನ ಲೆಕ್ಕಾಚಾರ ಹಾಕಿದ್ರೆ ಅದು ಎಷ್ಟು ಕೋಟಿ ದಾಟುತ್ತೆ ಏನೋ, ಎಲ್ಲ ABCD ಗ್ರೂಪ್ ನೌಕರರಿಗೂ ಕೂಡ ಸೇರಿದ್ರೆ ಆ ಒಂದು ಹುನ್ನಾರ ಕೂಡ ಇರಬಹುದಾ, ಏನನ್ಸುತ್ತೆ ಮೇಡಮ್? ಇದು ಸರ್ಕಾರದಲ್ಲಿ 43 ಡಿಪಾರ್ಟ್ಮೆಂಟ್ ಇಂದ 2,76,386 ಖಾಲಿ ಹುದ್ದೆಗಳೇನಿದೆ, ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆ ಖಾಲಿ ಇದೆ ಮೇಡಮ್. ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 20,000ಕ್ಕೂ ಹೆಚ್ಚು ಹುದ್ದೆ ಖಾಲಿ ಇದೆ. ಮತ್ತು ಶಿಕ್ಷಣ ಮತ್ತು ಆರೋಗ್ಯ, ಉನ್ನತ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯಿಂದ ಆಲ್ಮೋಸ್ಟ್ 31,000 ಹುದ್ದೆ ಖಾಲಿ ಇದೆ ಮೇಡಮ್. ಅಂದರೆ ಪ್ರತಿ ಇಲಾಖೆಯಲ್ಲೂ ಕನಿಷ್ಠ ಅಂತಂದರೆ 5,000, ಅಂದರೆ ಗರಿಷ್ಠ 30,000, 10,000ಕ್ಕೂ ಜಾಸ್ತಿ ಇದೆ ಮ್ಯಾಮ್ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ. ಈಗ ನಾವು 43 ಡಿಪಾರ್ಟ್ಮೆಂಟಿಂದ 2,76,386 ಹುದ್ದೆ ಖಾಲಿ ಇದೆ ಅಂತ ಹೇಳ್ತೀವಿ. ಇನ್ನು ಉಳಿದ ಇಲಾಖೆಯಲ್ಲಿ ಎಲ್ಲ ಹುದ್ದೆ ಅಂದರೆ ಗ್ರೂಪ್ C, ಗ್ರೂಪ್ D ಎಲ್ಲ ಇಲಾಖೆಯಲ್ಲಿ ಸೇರಿಕೊಂಡ್ರೆ ಮೋರ್ ದೆನ್ 3 to 5 lakhs ವೇಕೆನ್ಸಿ ಕರ್ನಾಟಕದಲ್ಲಿ ವೇಕೆನ್ಸಿ, ಅಂದರೆ ಸರ್ಕಾರಿ ಕೆಲಸಗಳು ಅಷ್ಟು ಖಾಲಿ ಹುದ್ದೆ ಮೇಡಮ್. ಪ್ರತಿ ಬಜೆಟಲ್ಲೂ ನಾನು ಲಾಸ್ಟ್ 6 ವರ್ಷದಿಂದ ಕೇಳ್ತಾ ಇದ್ದೀನಿ ಮೇಡಮ್, ಪ್ರತಿ ಬಜೆಟಲ್ಲೂ ಇವರು ಎಷ್ಟು ಖಾಲಿ ಹುದ್ದೆ, 2 ಲಕ್ಷ, 2.5 ಲಕ್ಷ, 2.75 ಲಕ್ಷ, ನೆಕ್ಸ್ಟ್ ಬಜೆಟಲ್ಲಿ ಬೇಕಾದ್ರೆ 3 ಲಕ್ಷ, ಈ ಥರ. ಈಗ ಆಲ್ರೆಡಿ 2,86,000 ಏನೋ ತೋರಿಸ್ತಾ ಇದ್ದಾರೆ ಮೇಡಮ್. ನೆಕ್ಸ್ಟ್ ಬಜೆಟ್ ಒಳಗೆ ಅದು 3 lakhs ಕ್ರಾಸ್ ಆಗುತ್ತೆ ವೇಕೆನ್ಸಿ, ಖಾಲಿ ಹುದ್ದೆಗಳು ವೇಕೆನ್ಸಿ. ಲಾಸ್ಟ್ ವಯೋಮಿತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾಕೆ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ, ಲಾಸ್ಟ್ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. 2-3 ವರ್ಷ ಕೋವಿಡ್ ಅಂತ ಹೇಳಿ ನೆಪ ಹೇಳಿದ್ರು, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 1 ವರ್ಷದಿಂದ 1.5 year ಆಲ್ಮೋಸ್ಟ್ ಒಳ ಮೀಸಲಾತಿ ಅಂತ ಹೇಳಿ 1.5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ. ಲಾಸ್ಟ್ ಜುಲೈಯಲ್ಲಿ 3 ವರ್ಷ ವಯೋಮಿತಿ ಹೆಚ್ಚಿಸಿದ್ರು. ಈ ವರ್ಷ ಬರೀ 2 ವರ್ಷ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ರೆ. ಮಾನ್ಯ ಗೃಹ ಮುಖ್ಯಮಂತ್ರಿಗಳು ನೋಡಿ ಮೇಡಮ್, ಇಲ್ಲಿ 27ರಿಂದ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ 27 ವರ್ಷದಿಂದ 33 ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಿ ಇವರು ಲೆಟರ್ ಕೂಡ ಹಾಕಿದ್ದಾರೆ. ಇವರು ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬೊಮ್ಮಾಯಿ ಅವರಿಗೆ ನೋಡಿ ಮೇಡಮ್, ಇದು ಲೆಟರ್ ಹಾಕಿರೋದು, ಅವ್ರದೇ ಲೆಟರ್ ಹಾಕಿರೋದು. ಇದು PSI ಹಗರಣ ಆದಾಗ ಅಂತ ಅನ್ಸುತ್ತೆ ಇದು ಮೇಡಮ್. ಹೌದು, 3 years ಬೇಕಾದ್ರೆ ನೋಡಿ ಅವರಿಗೆ ಕುಡಿಯೋದು ಮೇಡಮ್. ಅದು ಅವ್ರ ಲೆಟರ್ ಹಾಕಿದ್ಮೇಲೆ ಅದನ್ನ ಫಾಲೋ ಮಾಡ್ಬೇಕಾ ಬೇಡವಾ ಮೇಡಮ್? ನೀವೇ ಹೇಳಿ. ಅದು ಆ ಲೆಟರ್ ಓದ್ಕೊಂಡು ನೋಡ್ಕೊಂಡು ಬಂದು ನೋಡಿ. ಮಾನ್ಯರೇ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕೊಟ್ಟಂತಹ ಆಶ್ವಾಸನೆ ಅಲ್ಲ ಇದು, ಅವರೇ ಖುದ್ದು ಪತ್ರ ಬರೆದಿರೋದು. ಏನು ಪತ್ರ ಬರೆದಿದ್ದಾರೆ? ಆಗಿನ ಬಿಜೆಪಿ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ. ಅಖಿಲ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಅಶೋಕ್ ಕುಮಾರ್ ಆರ್ ಅವರು ಸಲ್ಲಿಸಿರುವ ಮನವಿ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿದೆ. ಸದರಿಯವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಪ್ರಸ್ತುತ ನೇಮಕಾತಿಯ ಆಯ್ಕೆಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ, SC, ST, OBC ವಿದ್ಯಾರ್ಥಿಗಳಿಗೆ 33 ವರ್ಷ ವಯೋಮಿತಿ ಸಡಿಲಿಕೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ಈ ಮನವಿ ಪತ್ರದ ವಿಷಯದ ಬಗ್ಗೆ ಪರಿಶೀಲನೆ ಮಾಡಿ ವಯೋಮಿತಿ ಸಡಿಲಿಕೆ ಮಾಡೋ ಬಗ್ಗೆ ದಯವಿಟ್ಟು ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ ಅವರು ಸಿದ್ದರಾಮಯ್ಯನವರೇ ಈ ಲೆಟರ್ ಇವತ್ತು ನಿಮಗೆ ಕೊಡ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿಮ್ದೇ ಸಿಗ್ನೇಚರ್ ಇದೆ, ವಿರೋಧ ಪಕ್ಷದ ನಾಯಕರಿದ್ರಿ. ಆದ್ರೆ ಇವತ್ತು ಸರ್ಕಾರನೇ ನಿಮ್ಮ ಕೈಯಲ್ಲಿದೆ, ನೀವೇ ಮುಖ್ಯಮಂತ್ರಿಗಳು. ಆದ್ರೆ ಈಗ ನೀವು ಆಗ ಮನವಿ ಕೊಟ್ಟಷ್ಟು ಸುಲಭ ಆಗ್ಲಿಲ್ವಾ ನಿಮಗೆ ನಿಯಮಗಳನ್ನ ಬದಲಾವಣೆ? 2024ರಲ್ಲಿ ಒಂದು ಟ್ವೀಟ್